ನಾವು ಕನ್ನಡದಲ್ಲಿ ಕಲಿಕಾ ಚೇತರಿಕೆ ಅಂತ ಕರಿತೀವಿ. ನवी कक्षा ಹಿಂದಿ ಅಂದರೆ 9ನೇ ತರಗತಿಯ ಹಿಂದಿ ವಿಷಯದಲ್ಲಿ सीखने के प्रतिफल 2 ಅಂತ ಇದೆ, ಕಲಿಕಾ ಫಲ 2, ಗತಿವಿಧಿ 2, ಚಟುವಟಿಕೆ 2ರಲ್ಲಿರ್ತಕ್ಕಂಥ ಅಭ್ಯಾಸದ ಉತ್ತರಗಳನ್ನು ನೋಡೋಣ. ಈ ಮೊದಲಿನ ವಿಡಿಯೋಗಳನ್ನು ನೋಡದೇ ಇದ್ರೆ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ 9ನೇ ತರಗತಿ ಹಿಂದಿ ಕಲಿಕಾ ಹಾಳೆಗಳ ಉತ್ತರಗಳು ಅಂತ ಒಂದು ಪ್ಲೇಲಿಸ್ಟ್ ಲಿಂಕ್ ಸಿಗುತ್ತೆ, ಅದನ್ನು ಒತ್ತಿ ತಾವು ನೋಡಬಹುದು. ಹೊಸಬರಾಗಿದ್ರೆ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಬೆಲ್ ಐಕಾನ್ ಅನ್ನು ಒತ್ತಿ. ಇದರಿಂದ ಮುಂಬರ್ತಕ್ಕಂಥ ವಿಡಿಯೋಗಳ ನೋಟಿಫಿಕೇಶನ್ ತಮಗೆ ಮೊದಲಿಗೆ ಸಿಗುತ್ತೆ. ನೀವು ನಮ್ಮ ಟೆಲಿಗ್ರಾಮ್ ಗ್ರೂಪ್ಗೆ ಬಂದು ಜಾಯ್ನ್ ಆಗಿ, ಅದರ ಲಿಂಕ್ ಅನ್ನು ಸಹಿತ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಇದೆ. ಸೊ सीखने के प्रतिफल कलिका फल ಏನು ಅಂತಂದ್ರೆ हिंदी वर्णमाला के अक्षरों के स्वरूप तथा उनके उच्चारण को समझेंगे. ಸೊ ನೀವು ಏನು ಮಾಡ್ತೀರಪ್ಪ ಅಂದ್ರೆ ಈ ಕಲಿಕಾ ಹಾಳೆಗಳ ಮೂಲಕ ಹಿಂದಿ ವರ್ಣಮಾಲೆಯಲ್ಲಿ ಬಳಸ್ತಕ್ಕಂಥ ಅಕ್ಷರಗಳ ಸ್ವರೂಪ ಹೇಗಿದೆ, ಅದರ ಉಚ್ಚಾರಣೆ ಕ್ರಮ ಹೇಗಿದೆ ಅಂತಕ್ಕಂಥ ಅರಿವು ತಮಗೇನಾಗ್ತದಪ್ಪ ಅಂದ್ರೆ ಮಾಡಿಕೊಳ್ತೀರಿ ಅಂತಕ್ಕಂಥದ್ದು ಕಲಿಕಾ ಫಲ ಇತ್ತು. ಗತಿವಿಧಿ 2, ಚಟುವಟಿಕೆ 2, ವ್ಯಂಜನೋಂ ಕಾ ಪರಿಚಯ. ಸೊ ಸಮಸ್ತವಾಗಿ ವ್ಯಂಜನಗಳ ಪರಿಚಯವನ್ನ ಈ ಕಲಿಕಾ ಹಾಳೆಗಳಲ್ಲಿ ಮಾಡಿದ್ದಾರೆ. अभ्यास 2.4 ಇದೆ. ಸೊ अभ्यास 2.4 निम्नलिखित ವ್ಯಂಜನಾಕ್ಷರಂ ಕೋ ಪಡಿಯೇ और दोहराते हुए लिखिए. ನೀವೇನ್ ಮಾಡ್ಬೇಕಪ್ಪ ಅಂದ್ರೆ ಈ ವ್ಯಂಜನಾಕ್ಷರಗಳನ್ನ ಓದಬೇಕು ಮತ್ತು ಅವುಗಳನ್ನ ಬರಿತಾ ಹೋಗಬೇಕು ಅನ್ನೋದನ್ನ ಏನು ಮಾಡಿದ್ದಾರೆ ಹೇಳಿದ್ದಾರೆ. ಸೊ ಯಾವೆಲ್ಲ ಇದಾವೆ? ಕ, ಖ, ಗ, ಘ, ङ. ಸೊ ಅದೇ ತರನಾಗಿ ಮುಂದೆ ಇರ್ತಕ್ಕಂಥ ಚೌಕಗಳಲ್ಲಿ ತಾವೇನ್ ಮಾಡ್ಬೇಕಪ್ಪ ಅಂದ್ರೆ ಅವೇ ವ್ಯಂಜನಾಕ್ಷರಗಳನ್ನ ತಾವೇನ್ ಮಾಡಬೇಕು, ಪೂರ್ಣವನ್ನ ಮಾಡಬೇಕು. ಕ, ಖ, ಗ, ಘ, ङ. ನೆಕ್ಸ್ಟ್ ಚ ಇದೆ. ಛ, ಜ, ಝ, ङ. ಟ, ಠ, ಡ, ಢ, ನ. ತ, ಥ, ದ, ಧ, ನ. ಪ, ಫ, ಬ, ಭ, ಮ. ಯ, ರ, ಲ, ವ. ಶ, ಶ, ಸ, ಹ. ಸೊ ಈ ವ್ಯಂಜನಗಳನ್ನು ತಾವು ಏನು ಮಾಡಬೇಕಪ್ಪ ಅಂದರೆ ಒಂದು ಪುಟದಷ್ಟು ಅವುಗಳನ್ನು ತಾವು ನಕಲನ್ನು ಮಾಡಬೇಕು, ಕಾಪಿಯನ್ನು ಮಾಡಬೇಕು. ಹೇಳ್ತಾ ಹೋದರೆ ಸೊ ಸಮಸ್ತವಾಗಿರ್ತಕ್ಕಂಥ ವ್ಯಂಜನಗಳನ್ನು ಬರೆಯುವ ಕ್ರಮ ಮತ್ತು ಅವುಗಳನ್ನು ತಾವೇನು ಮಾಡ್ತೀರಪ್ಪ ಅಂತಂದರೆ ಉಚ್ಚಾರಣೆ ಮಾಡ್ತಕ್ಕಂಥ ಕ್ರಮವನ್ನು ತಿಳಿದುಕೊಳ್ತೀರಿ ಅಂತಕ್ಕಂಥದ್ದು ಇತ್ತು. ಇನ್ನು ಅಭ್ಯಾಸ 2.5. ಸೊ ಅಭ್ಯಾಸ 2.5. 2.5ರಲ್ಲಿ ಏನಿದೆ ಅಂತಂದರೆ निम्नलिखित संयुक्ताक्षरों को ध्यान से पढ़िए और दोहराते हुए लिखिए. ಇಲ್ಲಿ ಸಂಯುಕ್ತಾಕ್ಷರಗಳಿದಾವೆ. 4 ಸಂಯುಕ್ತಾಕ್ಷರಗಳ ಪರಿಚಯ ನಿಮಗೆ ಗೊತ್ತಿದೆ. ಕ್ಷ, ತ್ರ, ಜ್ಞ, ಶ್ರ. ಸೊ ಇವುಗಳನ್ನು ಕೂಡ ತಾವು ಏನು ಮಾಡಬೇಕಪ್ಪ ಅಂದ್ರೆ ಒಂದು ಪುಟದಷ್ಟು ಹೇಳ್ತಾ ಬರಿಬೇಕು. ಇದು ಕ್ಷ, ತ್ರ, ಜ್ಞ, ಶ್ರ. ಸೊ ಹೇಳ್ತಾ ಹೋದ್ರೆ ಇದು ಕೂಡ ಅಭ್ಯಾಸ 2.5 ಕಂಪ್ಲೀಟ್ ಆಯ್ತು. ಇನ್ನ 2.6ದಲ್ಲಿ ನೋಡೋದಾದ್ರೆ निम्नलिखित द्विगुण व्यंजनों को ध्यान से पढ़िए और दोहराते हुए लिखिए. ಇದಕ್ಕೆ ಡ ಅಂತಾರೆ, ಇದಕ್ಕೆ ಅಡ ಅಂತ ಕರೀತಾರೆ. ಇವೆರಡು ಏನಪ್ಪ ಅಂದ್ರೆ ದ್ವಿಗುಣ ವ್ಯಂಜನಗಳು ಅಂತ ಕರೀತಾರೆ. ಈ ದ್ವಿಗುಣ ವ್ಯಂಜನಗಳನ್ನ ತಾವು ಏನು ಮಾಡ್ಬೇಕಪ್ಪ ಅಂದ್ರೆ ಬರಿಬೇಕು. ಇದು ಡ ಆಗ್ತದ, ಡ ಕೆಳಗಡೆ ಬಿಂದು ಕೊಡಬೇಕು, ಅದು ದ್ವಿಗುಣ ವ್ಯಂಜನ ಆಗ್ತದ ಡ. ಆಮೇಲೆ ಇದು ಅಡ ಅಂತ ಕರೀತಾರೆ ಇದನ್ನ. ಸೊ ಇವೆರಡನ್ನ ಕೂಡ ತಾವು ಏನು ಮಾಡ್ಬೇಕಪ್ಪ ಅಂತಂದ್ರೆ ಒಂದು ಪುಟದಷ್ಟು ಕಾಪಿಯನ್ನ ಮಾಡಬೇಕು. अभ्यास 2.7. ಸೊ ಅಭ್ಯಾಸ 2.7ರಲ್ಲಿ ನೋಡೋದಾದ್ರೆ रिक्त स्थानों में आने वाले वर्णाक्षरों को लिखिए. ಇಲ್ಲಿ ಏನು ಮಾಡಿದ್ದಾರೆ, ಕೆಲವೊಂದಿಷ್ಟು ವ್ಯಂಜನ ಸಾಲುಗಳನ್ನಾಗಿರ್ಬೋದು, ಸ್ವರ ಸಾಲುಗಳನ್ನು ಅವ್ರು ಏನು ಮಾಡಿದ್ದಾರೆ ಬಿಟ್ಟಿದ್ದಾರೆ. ಅವುಗಳನ್ನು ತಾವು ಏನು ಮಾಡಬೇಕಾಗಿತ್ತು, ಪೂರ್ತಿಯನ್ನ ಮಾಡಬೇಕಾಗಿತ್ತು. ಹಾಗಾದ್ರೆ ಇದರ ಉತ್ತರ ಏನಿದೆ ಅಂತಂದ್ರೆ ಅಲ್ಲಿ ಸ್ವರಗಳ ಸಾಲಿನಲ್ಲಿ ಇರ್ತಕ್ಕಂಥದ್ದು ಅ, ಆ, ಇ, ಈ, ಉ, ಊ, ರಿ, ಎ, ಐ, ಓ, ಔ, ಅಂ, ಅಹ. ವ್ಯಂಜನ ಸಾಲುಗಳಲ್ಲಿ ಏನು ಬರೀಬೇಕಿತ್ತು, ಕ, ಖ, ಗ, ಘ, ङ, ಚ, ಛ, ಚ, ಝ, ङ, ಟ, ಠ, ಡ, ಢ, ನ, ತ, ಥ, ದ, ಧ, ನ, ಪ, ಫ, ಬ, ಭ, ಮ, ಯ, ರ, ಲ, ವ, ಶ, ಶ, ಸ, ಹ, ಕ್ಷ, ತ್ರ, ಜ್ಞ, ಶ್ರ ಅಂತ. ಸೊ ತಾವೇನು ಮಾಡಬೇಕಾಗಿತ್ತಪ್ಪ ಅಂದರೆ ಖಾಲಿ ಬಿಟ್ಟಿರ್ತಕ್ಕಂಥ ಸ್ಥಾನಗಳಲ್ಲಿ ಆ ಸ್ವರಗಳಾಗಿರ್ಬೋದು ವ್ಯಂಜನಗಳನ್ನು ಬರೆದ್ರೆ ಅಭ್ಯಾಸ 2.7 ಕಂಪ್ಲೀಟ್ ಆಯಿತು. ಇನ್ನು ಮುಂದೆ ಹೋಗುವ ಅಭ್ಯಾಸ 2.8. ಇಲ್ಲೇನು ಕೊಟ್ಟಿದ್ದಾರೆ ನೋಡಿ. निम्नलिखित व्यंजन वर्णों में से वर्गीय, अवर्गीय, अल्पप्राण, महाप्राण तथा अनुनासिक वर्णों को अपने अध्यापक से पूछिए और नीचे दी गई खाली जगह में छांट कर लिखिए.
ಇಲ್ಲಿ ಒಟ್ಟಾರೆಯಾಗಿ ಅವ್ರು ಏನು ಮಾಡಿದಾರಪ್ಪ ಅಂದರೆ ಕದಿಂದ ನಿಮಗೆ ಹವರೆಗೆ ಏನು ಮಾಡಿದ್ದಾರೆ, ಎಸ್ ವ್ಯಂಜನ ಸಾಲುಗಳನ್ನು ಕೊಟ್ಟಿದ್ದಾರೆ. ಆ ವ್ಯಂಜನ ಸಾಲುಗಳಲ್ಲಿ ತಾವೇನು ಬಾರಿಸಿ ಬರಬೇಕಿತ್ತು, ವರ್ಗೀಯ ಯಾವುದು, ಅವರ್ಗೀಯ ಯಾವುದು, ಅಲ್ಪ ಪ್ರಾಣಗಳು ಯಾವುವು, ಮಹಾಪ್ರಾಣಗಳು ಯಾವ್ಯಾವು ಮತ್ತು ಅನುನಾಸಿಕಗಳು ಯಾವ್ಯಾವು ಅಂತ ತಾವೇನು ಮಾಡಬೇಕು, ಬರಿಬೇಕು. ಇದೆಲ್ಲ ವ್ಯಂಜನಗಳ ಒಂದು ವರ್ಗೀಕರಣ. ವರ್ಗೀಯ ವ್ಯಂಜನಗಳು, ಅವರ್ಗೀಯ ವ್ಯಂಜನಗಳು, ಅಲ್ಪ ಪ್ರಾಣಗಳು, ಮಹಾಪ್ರಾಣಗಳು ಮತ್ತು ಅನುನಾಸಿಕಗಳು. ಸೊ ಉತ್ತರ ನೋಡೋದಾದ್ರೆ ಮೊದಲಿಗೆ ವರ್ಗೀಯ ವ್ಯಂಜನಗಳನ್ನು ನೋಡೋಣ. ಈ ಸಾಲುಗಳಲ್ಲಿ ವರ್ಗೀಯ ವ್ಯಂಜನಗಳು ಯಾವಿದ್ದಾವೆ ಅಂತಂದ್ರೆ ಎಸ್, ಅದು ಬಂದ್ಬಿಟ್ಟು ಕದಿಂದ ಪ ವರ್ಗ ಇರ್ತಕ್ಕಂಥ ಸಾಲುಗಳು. ಕ ಚ ಟ ತ ಪ ವರ್ಗ ಅಂತಿರಲ್ಲ, ಕ ಖ ಗ ಘ ङ, ಚ ಛ ಜ ಝ ङ, ಟ ಠ ಡ ಢ ನ, ತ ಥ ದ ಧ ನ, ಪ ಫ ಬ ಭ ಮ. ಇವೆಲ್ಲ ಏನಪ್ಪ ಅಂತಂದ್ರೆ ವರ್ಗೀಯ ವ್ಯಂಜನಗಳು ಅಂತ ಕರಿತೀವಿ. ಓಕೆ, ಇನ್ನು ಎರಡನೇದು ಏನು ಕೇಳಿದ್ದಾರೆ, ಅವರ್ಗೀಯ ವ್ಯಂಜನಗಳು ಯಾವ್ಯಾವು ಅಂತ ಕೇಳಿದ್ದಾರೆ. ಅವರ್ಗೀಯ ವ್ಯಂಜನಗಳು ಯಾವಂತಂದ್ರೆ ಎಸ್, ಯ ರ ಲ ವ ಶ ಶ ಸ ಹ. ಇವೇನಂತ ಕರಿತೀವಪ್ಪ ಅಂತಂದ್ರೆ ನಾವು ಅವರ್ಗೀಯ ವ್ಯಂಜನಗಳು ಅಂತ ಕರಿತೀವಿ. ಇನ್ನು ಅಲ್ಪ ಪ್ರಾಣಗಳು ಯಾವ ಕೇಳಿದ್ದಾರೆ, ಅಲ್ಪ ಪ್ರಾಣಗಳು ಯಾವ್ಯಾವು ಅಂತಂದ್ರೆ ಎಸ್, ಇವು ಅಲ್ಪ ಪ್ರಾಣಗಳು ಆಗಿದ್ದವು. ಕ ಗ ङ, ಚ ಜ ङ, ಟ ಡ ನ ಅಡ. ಸೊ ಇದಿಲ್ಲ, ಸೊ ಇದನ್ನ ಬರ್ಲಿಕ್ಕೆ ಹೋಗಬೇಡಿ. ತ ದ ನ, ಪ ಬ ಮ, ಯ ರ ಲ ವ. ಇಷ್ಟು ಎಲ್ಲ ಏನಪ್ಪ ಅಂತಂದ್ರೆ ಅಲ್ಪ ಪ್ರಾಣಗಳು ಆಗಿದ್ದಾವೆ. ಸೊ ಇವುಗಳನ್ನು ಕೂಡ ತಾವೇನು ಮಾಡಬೇಕಾಗಿತ್ತು, ನೆನಪಿನಲ್ಲಿ ಇಟ್ಕೋಬೇಕಿತ್ತು. ಇನ್ನು ಮಹಾಪ್ರಾಣ ಅಕ್ಷರಗಳು ಯಾವ್ಯಾವು ನೋಡೋಣ. ಮಹಾಪ್ರಾಣಗಳ ಅಕ್ಷರಗಳನ್ನು ನೋಡೋದಾದ್ರೆ ಎಸ್, ಖ ಘ ಛ ಝ ಠ ಢ ಥ ಧ ಫ ಭ. ಇದಿಲ್ಲ, ಸೊ ಇದನ್ನ ಬರ್ಲಿಕ್ಕೆ ಹೋಗಬೇಡಿ. ಶ ಶ ಸ ಹ. ಇವಿಷ್ಟೆಲ್ಲ ಏನಪ್ಪ ಅಂತಂದ್ರೆ ಮಹಾಪ್ರಾಣ ಅಕ್ಷರಗಳು ಆಗಿದ್ದಾವೆ. ಇನ್ನು ಮುಂದೆ ಏನು ಕೇಳಿದ್ದಾರೆ, ಅನುನಾಸಿಕ ವ್ಯಂಜನಗಳು ಯಾವುವು ಅಂತ ಕೇಳಿದ್ದಾರೆ. ಕ ಚ ಟ ತ ಪ ವರ್ಗದ ಕಡೆಯ ವರ್ಣಗಳು ಅಂದ್ರೆ ಎಸ್, ನ ಯ ನ ನ ಮ. ಇವು ಏನಾಗಿತ್ತುವಪ್ಪ ಅಂತಂದ್ರೆ ಅನುನಾಸಿಕ ವ್ಯಂಜನಗಳು ಆಗಿದ್ದವು. ಓಕೆ ವಿದ್ಯಾರ್ಥಿಗಳೇ, ಈ ಕಲಿಕಾ ಹಾಳೆಯಲ್ಲಿ ಇಲ್ಲಿಯವರೆಗೆ ಮಾತ್ರ ನಾನು ಏನು ಮಾಡಿದ್ದೀನಿ, ತಮಗೆ ಉತ್ತರವನ್ನು ಕೊಡಲಿಕ್ಕೆ ಪ್ರಯತ್ನವನ್ನು ಮಾಡಿದ್ದೀನಿ. ಇದರ ಮುಂದುವರಿದ ಭಾಗ, ಯಾಕಂದ್ರೆ ಇದು ಚಟುವಟಿಕೆ 2ರಲ್ಲಿ ತುಂಬಾನೇ ಕ್ವಶನ್ಸ್ ಇದ್ದಾವೆ, ಅದರ ಮುಂದುವರಿದ ಭಾಗವನ್ನು ಇನ್ನೊಂದು ವಿಡಿಯೋದಲ್ಲಿ ಅಪ್ಲೋಡನ್ನು ಮಾಡ್ತೀನಿ. ವಿಡಿಯೋ ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು. ವಿಡಿಯೋವನ್ನು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ ಸರ್ಕಲ್ಗೆ ಶೇರ್ ಮಾಡಿ.